ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನೂತನ್ ಕುಮಾರ್. ಇವರು KCETಯಲ್ಲಿ 33 ರ್ಯಾಂಕ್ ಮತ್ತು 10th ICSE ಬೋರ್ಡಲ್ಲಿ 99.20% ಹಾಗೆ JEE ಮೇನ್ಸ್ ಮತ್ತು ಅಡ್ವಾನ್ಸ್ ಎರಡು ಕ್ಲಿಯರ್ ಮಾಡಿ IIT ಬಾಂಬೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಈ ಒಂದು ಲೈಫ್ ಜರ್ನಿಯಲ್ಲಿ ಇವರ ಪ್ರಿಪ್ರೇಷನ್ ಹೇಗಿತ್ತು, ಯಾವ್ಯಾವ ಥರ ಇವ್ರು ಎಫರ್ಟ್ಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಇವ್ರ ಹತ್ರನೇ ಕೇಳೋಣ ಬನ್ನಿ. ಹಾಯ್ ನೂತನ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗ ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರ ಹತ್ರ ಒಂದು ಸ್ವಲ್ಪ ಹಂಚ್ಕೋಬೋದಾ? ನನ್ನ ಹೆಸರು ನೂತನ್ ಕುಮಾರ್ ಇಲ್ಲ ಅಂತ. ನಮ್ಮ ತಂದೆ ಹೆಸರು ಲಕ್ಷ್ಮೀಪತಿ ಅಂತ, ಮತ್ತು ನಮ್ಮ ತಾಯಿ ಹೆಸರು ಮಂಜುಳಾ ಅಂತ. ನಾ ಇಲ್ಲೇ ಶಿರಾ ತಾಲೂಕಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿದ್ದು. ಈಗ JEE ಕ್ವಾಲಿಫೈ ಮಾಡಿದೆ. ಪ್ರಕಾರ ಸಕ್ಸಸ್ ಅಂತಂದರೆ ಏನು? ಸಕ್ಸಸ್ ಅಂತ ಅಂದರೆ ಹೇಳೋಕ್ಕೆ ಇನ್ನೂ ನಾನು ಅಷ್ಟೊಂದು ಸಕ್ಸೀಡ್ ಆಗಿಲ್ಲ. ಈಗ ನೋಡೋಣ, ಇನ್ನು IITಗೆ ಹೋಗಬೇಕು, ಅಲ್ಲಿ ಏನೇನು ಯಾವ ಥರ ಇರುತ್ತೆ ನೋಡಬೇಕು. ಅದಾದಮೇಲೆ ಮುಂದೆ ಹೋಗ್ತಾ ಇರೋದು ಹಾರ್ಡ್ ವರ್ಕ್ ಮಾಡ್ತಾ ಇರೋದು ಅಷ್ಟೇ. ಓಕೆ, ಗುಡ್ ನೂತನ್. ಈಗ ನೀವು 10th 99.20% ಪಡ್ಕೊಂಡಿದ್ದೀರಾ. ನೀವು 10th ಏನು ಡೈಲಿ ರೊಟೀನ ಫಾಲೋ ಮಾಡ್ತಾ ಇದ್ರಿ ಸ್ಟಡಿ ಮಾಡಲಿಕ್ಕೆ? ಅದೇ ರೊಟೀನ ನೀವು PU ಅಲ್ಲೂ ಫಾಲೋ ಮಾಡಿದ್ರೆ ಇಲ್ಲ ಏನಾದರೂ ಚೇಂಜಸ್ ಏನಾದರೂ ಮಾಡ್ಕೊಂಡ್ರಾ? ಇಲ್ಲ, ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಏನಂದರೆ, ನಮ್ಮ ಮಗ 10th ತೆಗ್ದಿದ್ದಾನೆ, ನಮ್ಮ ಮಗಳು 10th ತೆಗ್ದಿದ್ದಾಳೆ ಅಂದ ತಕ್ಷಣ ಅವನಿಗೆ ಅಲ್ಲಿ IITನಲ್ಲಿ ಸೀಟ್ ಸಿಗುತ್ತೆ ಅಥವಾ ಏಮ್ಸಲ್ಲಿ ಸಿಗುತ್ತೆ ಅನ್ನೋದು ಖಂಡಿತ ಇಲ್ಲ. ಯಾಕಂದರೆ 10th ಬೇರೆ, 11th 12th ಬೇರೆ. 10th ನಾನು ಜೋಶಲ್ಲಿದ್ದೆ. 11th ಬಂದಾಗ ಅದೇನು ಸಿಲೆಬಸ್ ಅಂತ ಅವಾಗ ಗೊತ್ತಾಯಿತು. ಅದೇ ರೂಟೀನೇ ಬೇರೆ, ಈ ರೂಟೀನೇ ಬೇರೆ. ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಇಲ್ಲೇ ನಿದ್ದೆ ಇಲ್ಲ ಅಂದ್ರೂ ಓಕೆ, ಕರೆಕ್ಟಾಗಿ ನಾಲೆಡ್ಜ್ ಇರಬೇಕು. ಅಲ್ಲಿ ನೀವು ರೋಡ್ ಲರ್ನಿಂಗ್ ಮಾಡ್ಬೋದು, ಇಲ್ಲಿ ರೋಡ್ ಲರ್ನಿಂಗ್ ಮಾಡಿದ್ರೆ ಎಲ್ಲ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ಅದೇ 10th 11th ಒಂದು ದೊಡ್ಡ ಬಿಗ್ ಜಂಪ್ ಇರುತ್ತೆ. ಅದನ್ನು ಯಾರು ಕರೆಕ್ಟಾಗಿ ನೋಡ್ಕೊತಾರೋ ಅವರು ಸಕ್ಸೀಡ್. ನಿಮ್ಮ ಪ್ರಕಾರ 10th PU ಅಲ್ಲಿ ಜಾಸ್ತಿ ಎಫರ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. 10th ಬೋರ್ಡ್ಸ್ಗಿನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದಕ್ಕಿಂತ ಒಂದು 10 ಟೈಮ್ಸ್ ಕಷ್ಟ ಇರುತ್ತೆ. ಓಕೆ ಅಂತ ಈಗ ನೀವು IITಗೆ ಹೋಗಬೇಕು ಅಂತ ಯಾಕೆ ಅನ್ಸ್ಕೊಂಡೆ? ಅಂದರೆ ನಿಮ್ಮ ಇನ್ಸ್ಪಿರೇಷನ್ ಯಾರು? ನಾನು IIT ಬಾಂಬೆಲೇ ಹೋಗಬೇಕು ಅನ್ನೋ ರೀಸನ್ ಏನು ನಿಮಗೆ? ಇಲ್ಲ, ಇಂಡಿಯಾದಲ್ಲಿ ನೋಡಿದ್ರೆ IITs ಆರ್ ದಿ ಬೆಸ್ಟ್ ಕಾಲೇಜಸ್. ಓಕೆ. ಸೊ ಅದಾದಮೇಲೆ ಆಗ ನೋಡ್ತಿರ್ಬೇಕಾದ್ರೆ JEE ಹಾರ್ಡ್ ಅಂತ ಇತ್ತು. ಸೊ ಹಾರ್ಡ್ ಎಕ್ಸಾಮ್ಸ್ನ ಬರಿಬೋದು ಅಂತ ತೋರಿಸ್ಬೋದು ಅಂತ ಟ್ರೈ ಮಾಡಿ. ಓಕೆ, ಅದನ್ನೇ ನೀವು ಚಾಲೆಂಜಾಗಿ ತೊಗೊಂಡ್ರಿ. ಓಕೆ, ಹೇಳಿ ನೂತನ್, ಅಂದರೆ ನೀವು ಇವಾಗ JEE ಮೇನ್ಸ್ ಅಡ್ವಾನ್ಸ್ ಎರಡು ಕ್ಲಿಯರ್ ಮಾಡಿ ನಿಮ್ಮ ಆಸೆ ಅಂತೆ IIT ಬಾಂಬೆಗೆ ಸೆಲೆಕ್ಟ್ ಮಾಡಿದ್ರು. ಹಾಗಾದರೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಅಂದರೆ ಈ ಒಂದು ಹೆಲ್ಪ್ಫುಲ್ ಆಗಬೇಕು ಅಂದರೆ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸಿಗೆ ಅವರಿಗೆ ಅರ್ಥ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಅವ್ರಿಗೂ ಗೊತ್ತಾಗಬೇಕು, ಆ ಥರ ಹೇಳಿ. JEE ಮೇನ್ಸ್, JEE ಅಡ್ವಾನ್ಸ್ ಅಂದರೆ JEE ಮೇನ್ಸಿಂದ ನೀವು NITಸ್ಗೆ ಹೋಗ್ತೀರಾ. ಓಕೆ. JEE ಅಡ್ವಾನ್ಸ್ ಪಾಸ್ ಮಾಡಿದ್ರೆ ನೀವು IITಸ್ಗೆ ಹೋಗ್ತೀರಾ. JEE ಅಡ್ವಾನ್ಸ್ ಯಾರು ಚೆನ್ನಾಗಿ ಓದ್ತಾರೋ ಅವರು JEE ಮೇನ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ. ಎರಡಕ್ಕೂ ಪೂರ್ತಿ ಬೇರೆ ಬೇರೆ ಸ್ಟ್ರಾಟಜಿನ ಇಲ್ಲ. ಆದರೆ ಸ್ವಲ್ಪ JEE ಅಡ್ವಾನ್ಸಿಗೆ ಇನ್ನೂ ರಿಗರಸ್ ಆಗಿ ನೀವು ವರ್ಕ್ ಮಾಡಬೇಕು. JEE ಮೇನ್ಸ್ ಸ್ವಲ್ಪ ಒಂದಷ್ಟು ಏನು ಕೇಳುತ್ತೆ ಅಂದರೆ, ನೀವು ಎಷ್ಟು ರೋಡ್ ಲರ್ನಿಂಗ್ ಮಾಡಿದ್ದೀರಾ ಸ್ವಲ್ಪದರಲ್ಲಿ, ಅಥವಾ ನಿಮಗೆ ಎಷ್ಟು ಫಾರ್ಮುಲಾ ರಿವೈಸ್ ಮಾಡಿದ್ದೀರಾ ಅದನ್ನು ಕೇಳು. ಆದರೆ JEE ಅಡ್ವಾನ್ಸ್ ಬಂದಾಗ ನೀವು ಆ ಕ್ವಶನ್ ಓದೋಷ್ಟೊತ್ತಿಗೆ ನಿಮ್ಮ ಟೈಮೆಲ್ಲ ಮುಗ್ದಿರುತ್ತೆ. ನೀವೇನೋ ಫಾರ್ಮುಲಾ ಯಾವ್ದನ್ನ ಇಟ್ಕೊಂಡ್ಬಂದಿದ್ರೆ ಅದು ಯಾವ ಥರ ಡಿರೈವ್ ಆಯಿತು, ಆ ಫಾರ್ಮುಲಾ ಇನ್ನೆಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನೀವು JEE ಅಡ್ವಾನ್ಸಿಗೆ ಫಾಲೋ ಮಾಡಬೇಕು. ಓಕೆ, ಅಂದರೆ ನೀವೇನಾದರೂ ಒಂದು ಟೈಮ್ ಟೇಬಲ್ನ ಏನಾದರೂ ಫಾಲೋ ಮಾಡ್ತಾ ಇದ್ದಾರೆ? ನಾನು ಮೇನ್ಸಿಗೆ ಈ ಥರ ನೀವು ಪ್ರಿಪೇರ್ ಆಗಬೇಕು, ಅಡ್ವಾನ್ಸಿಗೆ ಈ ಥರ ನೀವು ಪ್ರಿಪೇರ್ ಆಗಬೇಕಂತ ಟೈಮ್ ಟೇಬಲ್ ಒಂದು ಮಾಡಿದ್ದೆ, ಒಂದು 20-30. ಆದರೆ ಒಂದು ಫಾಲೋ ಆಗಲ್ಲ. ಟೈಮ್ ಇದ್ದಾಗ ಸುಮ್ಮನೆ ಮಾಡ್ತಾ ಇರ್ಬೇಕು ಅಷ್ಟೇ. ಕ್ವಶನ್ಸ್ನ ನಾವು ಸುಮ್ಮನೆ ಮಾಡ್ತಾ ಇದ್ರೆ ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ ಕ್ವಶನ್ಸ್. ಇವಾಗ ನೀವೇನು ಪ್ರಿಪೇರ್ ಆಗಿದ್ದೀರಾ, ಮೇನ್ಸ್ಗಾಗಲಿ ಅಡ್ವಾನ್ಸ್ ಆಗಲಿ, ಎರಡಕ್ಕೂ ಒಂದೇ ಸ್ಟ್ರಾಟಜಿ ಏನಾದರೂ ಫಾಲೋ ಮಾಡಿದ್ರೆ ಇಲ್ಲ ಬೇರೆ ಅಪ್ರೋಚ್ ಏನಾದರೂ ಇತ್ತಾ? ಇಲ್ಲ, ನಾನು ಫಸ್ಟಿಂದನೂ ನಾನು ಅಡ್ವಾನ್ಸಲ್ಲಿ ಚೆನ್ನಾಗಿ ತೆಗಿಬೇಕು ಅಂತಲೇ ಓದಿದ್ದೆ. ಮೈನ್ಸ್ ಅಷ್ಟು ನಾನು ಫಾಲೋ ಮಾಡಿರಲಿಲ್ಲ. ಏನಿಲ್ಲ, ನೀವು ಅಡ್ವಾನ್ಸಲ್ಲಿ ಮಾಡಿದ್ರೆ ಮೈನ್ಸ್ ಚೆನ್ನಾಗಿ ಮಾಡ್ತೀರಾ. ಅದೇ ನಾನು ಲಾಸ್ಟಿಗೆ ಮೈನ್ಸ್ಗಿಂತ ಮುಂಚೆ ನಮ್ಮ ಕಾಲೇಜ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಎಲ್ಲ ಸೇರಿ ಒಂದು 60-70 ಮಾರ್ಕ್ಸ್ ಕೊಟ್ಟಿದ್ದೆ. ಅದು ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರಕಾರ ಎರಡಕ್ಕೂ ಕೂಡ ತುಂಬ ಪ್ರಿಪೇರ್ ಆಗಬೇಕಾಗುತ್ತೆ, ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ನೂತನ್, ನೀವೇನಾದರೂ ಅಂದರೆ ಆಫ್ಟರ್ ಕಂಪ್ಲೀಷನ್ ಆಫ್ ಮೇನ್ಸ್ ಎಕ್ಸಾಮ್ ಆದಮೇಲೆ ನೀವೇನಾದರೂ ಅಡ್ವಾನ್ಸಲ್ಲಿ ನಂದು ಇಷ್ಟು ಬರುತ್ತೆ ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಮಾರ್ಕ್ಸ್ ಆಗಲಿ ರ್ಯಾಂಕಿಂಗ್ ಆಗಲಿ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಮೊದಲಿಂದ ನಾನು ಮಾಡಿದ ಹಾರ್ಡ್ ವರ್ಕಿಗೆ ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಮೇನ್ಸಲ್ಲಿ. ಒನ್ ಬ್ಯಾಡ್ ಡೇ ನನ್ನ ಎಕ್ಸಾಮ್ ಅಷ್ಟು ಚೆನ್ನಾಗಲಿಲ್ಲ. ಅಂದರೆ ನಾರ್ಮಲಿ 99.56% ಬಂದಿತ್ತು. ಇಟ್ಸ್ ಅ ಗುಡ್ ಪರ್ಸೆಂಟೇಜ್. ಆದರೆ ನನ್ನ ಸ್ಟ್ಯಾಂಡರ್ಡ್ಸ್, ನನ್ನ ಹಾರ್ಡ್ ವರ್ಕ್ ಸ್ಟ್ಯಾಂಡರ್ಡ್ಸ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದಾಯ್ತಾ ಅನ್ನಿಸ್ತು.
ಅದೇ ಜಿ ಅಡ್ವಾನ್ಸಲ್ಲಿ ಬಂದು ಜಿ ಅಡ್ವಾನ್ಸಲ್ಲೂ ಕೂಡ ಒಂದು 10 ಮಾರ್ಕ್ಸಿನ ಸಿಲಿ ಮಿಸ್ಟೇಕ್ ಏನೋ ಆಯಿತು ಅನಿಸುತ್ತೆ. ಆದರೂ ಓಕೆ, ಈಗ ಕಾಲೇಜ್ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಇತ್ತು, ಆದರೆ ಈ ಸಲ ಏನೋ ರ್ಯಾಂಕ್ ಇನ್ಫ್ಲೇಷನ್ ಆಯ್ತಂತೆ. ಅದ್ರ ಬಗ್ಗೆ ನಂಗೆ ಅಷ್ಟಿನ್ನ ಗೊತ್ತಿಲ್ಲ. ಹೋದ ವರ್ಷದ ಪ್ರಕಾರ ಎಲ್ಲ ನೋಡ್ಕೊಂಡಿದ್ದಿದ್ರೆ ನಂದು ಇನ್ನೂ ರ್ಯಾಂಕ್ ಸ್ವಲ್ಪ ಚೆನ್ನಾಗಿ ಬಂದಿರ್ಬೋದಿತ್ತೇನೋ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ನಿಯರ್ ಆದರೂ ಬಂದಿದೆ. ಹಾಂ, ಓಕೆ ಓಕೆ ನಿತಿನ್, ಇವಾಗ ನೀವು 10th ಕೂಡ ICSE ಬೋರ್ಡ್ ಓದಿದಂತ ಅಂದ್ರಿ, ಅದರಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ನ ತೊಗೊಂಡಿದ್ದೀರಾ. JEE ಕ್ಲಿಯರ್ ಮಾಡಿದ್ದೀರಾ, KCET ಅಲ್ಲೂ ಕೂಡ 33 ರ್ಯಾಂಕ್ ತೊಗೊಂಡಿದ್ದೀರಾ. ಈ 3 ರಿಸಲ್ಟ್ ನೋಡಿದಾಗ ಯಾವ ಒಂದು ರಿಸಲ್ಟ್ ಡೇ ನಿಮಗೆ ಎಮೋಷ್ನಲ್ ಮೂಮೆಂಟ್ ಅನ್ನಿಸ್ತು? ಎಮೋಷ್ನಲ್ ಅಂತ ಯಾವುದೂ ಇರಲಿಲ್ಲ, ಯಾಕಂದರೆ ನಾನು ವರ್ಕ್ ಮಾಡಿದ್ದೆ, ನಂಗೆ ಗೊತ್ತಿತ್ತು ನಾನು ಬರುತ್ತೆ ಅಂತ. ಓಕೆ. ಆದರೆ ಒಂದು ರಿಸಲ್ಟ್ ಯಾವುದು ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಂದರೆ ಇವು 3 ಅಲ್ಲ, NDAದು. ಯಾಕಂದರೆ ನಾನು NDAಗೆ ಒಂದೇನು ಪ್ರಿಪೇರ್ ಆಗಿರಲಿಲ್ಲ. ಆದರೂ ನಂದೇನು ಮ್ಯಾಥ್ಸ್ ನಾಲೆಡ್ಜ್ ಇತ್ತೋ, ಇಂಗ್ಲೀಷ್ ನಾಲೆಡ್ಜ್ ಇತ್ತೋ, ಅದರಿಂದ ಬರೆದು NDA ಕ್ವಾಲಿಫೈ ಆಗಿದ್ದೆ. ಸೊ ಅದರಿಂದ ಅದರಲ್ಲಿ ಸ್ವಲ್ಪ ಖುಷಿ ಇತ್ತು ಅಷ್ಟೇ, ಇದರಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು. ಓಕೆ ಮತ್ತೆ ನೀವು ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಿದ್ರಿ, ಅಂದರೆ ಸಬ್ಜೆಕ್ಟ್ ವೈಸ್ ಲಿಸ್ಟ್ ಮಾಡ್ತಾ ಹೋಗಿ? ಫಿಸಿಕ್ಸಲ್ಲಿ ಫಿಸಿಕ್ಸ್ ಗ್ಯಾಲಕ್ಸಿ ನನ್ನ ಪ್ರಕಾರ ಬೆಟರ್ ಅನಿಸುತ್ತೆ. ಅಥವಾ ಸಿಂಗೇಜ್ ಮಾಡ್ಬೋದು, ಸೀರೀಸ್ ಬರುತ್ತೆ ಒಂದೊಂದು ಬುಕ್ಕಲ್ಲ. ಮತ್ತು ಅದ್ರ ಜೊತೆ ಫಿಸಿಕ್ಸ್ ಗ್ಯಾಲಕ್ಸಿ ಅಡ್ವಾನ್ಸ್ ಇಲಿಸ್ಟ್ರೇಷನ್ 700 ಇಲಿಸ್ಟ್ರೇಷನ್ಸ್ ಏನೋ ಇದೆ, ಅದನ್ನು ಮಾಡ್ಬೋದು. ಮತ್ತು ನೀವು ಅಡ್ವಾನ್ಸಿಗೆ ಹೋದ್ಮೇಲೆ ಇರಡೋ ಅಂತ ಬುಕ್ ಬರುತ್ತೆ, ಅದನ್ನು ಮಾಡಲೇಬೇಕು. ಅದು ಹೆಲ್ಪ್ ಆಗುತ್ತೆ. ಮಾಡಿಲ್ಲ ಅಂದರೂ ಏನಿಲ್ಲ, ಇರಡೋ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ತೆಗಿಬೋದು. ಕೆಮಿಸ್ಟ್ರಿಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ NCERT ಒಂದು 10-20 ಸಲ ಓದಾಕಬೇಕು. ಮತ್ತು ರಿವಿಷನಿಗೆ ಹೆಲ್ಪ್ ಆಗೋ ಥರ ಎಷ್ಟೋ ಬುಕ್ಗಳಿದ್ದಾವೆ. ನಾನು ಯೂಸ್ ಮಾಡಿದ್ದು ಕೋವಲೆಂಟ್ ಅಂತ, ಅವನ್ನ ಮಾಡ್ಬೋದು. ಮತ್ತು VK ಜೈಸ್ವಾಲ್ ಮಾಡ್ಬೋದು ಬಾಲಾಜಿ ಪಬ್ಲಿಕೇಶನಿಂದ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಾಲಾಜಿ ಪಬ್ಲಿಕೇಶನಿಂದ ಮತ್ತು MS ಚೌಹಾನ್ ಅಂತ ಇದೆ, ಅದನ್ನು ಮಾಡಲೇಬೇಕು. ಅದೇ ತುಂಬ ರಿಲೆವೆಂಟ್ ಇರೋದು. ಮತ್ತು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಾನು ಮಾಡಿದ್ದು ಎನ್ನವಸ್ತಿ ಅಂತ, ಮತ್ತು ಅದು ಬಾಲಾಜಿ ಪಬ್ಲಿಕೇಶನಿಂದನೇ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮತ್ತೆ ಒಂದು 4-5 ಸಲ NCERT ಓದಿರಬೇಕು. ಮೇಯ್ನ್ ಬಂದು ಮ್ಯಾಥ್ಸ್ ನಾನು ಮಾಡಿದ್ದು ಸಿಂಗೇಜ್. ಯು ಕ್ಯಾನ್ ರಿಫರ್ ಬಾಲಾಜಿ ಪಬ್ಲಿಕೇಶನಿಂದ. ಮತ್ತು ಬ್ಲ್ಯಾಕ್ ಬುಕ್ ಅಂತ ಬರುತ್ತೆ, ಅದನ್ನಾದರೂ ಮಾಡ್ಬೋದು. ಅಂದರೆ ನೀವು ಇವಾಗ JEE ಪ್ರಿಪೇರ್ ಆದರೆ ಆಟೋಮೆಟಿಕ್ CETಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು 2 ವರ್ಷ ನಾನು CET ಅಂತ ಯಾವತ್ತೂ ಫೋಕಸ್ಸೇ ಮಾಡಿಲ್ಲ. ಆದರೂ 33rd ಬಂದಿದೆ ಅಂದರೆ ನಾನೇ ನಿಮಗೆ ಎಕ್ಸಾಂಪಲ್ಲು. ಯಾಕಂದರೆ CET ಒಟ್ಟು ಕಾಲೇಜಲ್ಲಿ ಮಾರ್ಕ್ಸ್ ಕೊಡ್ತಾ ಇರೋರು ರೆಗ್ಯುಲರ್ಲಿ, ವೀಕ್ಲಿ ಒನ್ಸ್ ಕೊಡೋರು. ಆದರೆ ನಾನು CETಗೆ ಓದಬೇಕು ಅಂತ ನಾನು ಯಾವತ್ತೂ ಓದಿಲ್ಲ. ಅಡ್ವಾನ್ಸ್ ಮಾಡಿದ್ರೆ CET ನಿಮಗೆ ಸುಮ್ಮನೆ ಗುಂಡಾಗ್ತಾ ಹೋಗೋದಷ್ಟೇ, ನೀವು ಕ್ವಶನ್ ಓದೋದೇ ಬೇಡ. ಅಂದರೆ ನಿಮ್ಮ ಪ್ರಕಾರ ಅಟ್ಲೀಸ್ಟ್ ದೊಡ್ಡದಕ್ಕೆ, ಅಂದರೆ ಒಂದು ಬಿಗ್ ಡ್ರೀಮ್ನ ಇಟ್ಕೊಂಡು ಅದಕ್ಕೆ ಪ್ರಿಪೇರ್ ಆದರೆ ಅಟ್ಲೀಸ್ಟ್ ಇದಾದರೂ ಆಗುತ್ತೆ ಅನ್ನೋದು ಒಂದು ಹೋಪ್ಸ್. ಓಕೆ ಮತ್ತೆ ಇವಾಗ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ. ಇವಾಗ ಅವ್ರಿಗೆ ಏನಾದರೂ JEE ಒಂದು ಡ್ರೀಮ್ ಇತ್ತಂತಂದರೆ ಅವರು PU ಅಲ್ಲಿ ಯಾವ ಕಾಂಬಿನೇಷನ್ ಪ್ರಿಫರ್ ಮಾಡ್ಬೋದು? ಅಂದರೆ PCMB ಬೆಟರಾ, PCMC ಬೆಟರಾ? 100% ವಿತೌಟ್ ಎನಿ ಡೌಟ್ PCMC. ಓಕೆ. ನಾನು ಬಿದ್ದಿದ್ದ ಗುಂಡಿಗೆ ನೀವು ಯಾರು ಬೀಳ್ಬೇಡ್ರಿ, ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ. ಓಕೆ. ಅಂದರೆ ಹೆಲ್ಪ್ ಆಗುತ್ತೆ PCMC ತೊಗೊಂಡ್ರೆ? PCMC ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಅಲ್ಲ, ಬಯಾಲಜಿಕ್ಕಿಂತ ಕಂಪ್ಯೂಟರ್ ಸೈನ್ಸ್ ಬೆಟರ್. ಯಾಕಂದರೆ ಬಯಾಲಜಿಯಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ನೀವು ಥಿಯರಿ ಎಲ್ಲ ಓದಬೇಕಾಗಲಿ ಏನಂದ್ರೆ. ಕಂಪ್ಯೂಟರ್ ಸೈನ್ಸಲ್ಲಿ ಒಂದೆರಡು ಸೆಲೆಕ್ಟೆಡ್ ಕ್ವಶನ್ಸ್ ಮಾಡಿ ಬಂದರೆ ನಿಮಗೆಲ್ಲ ಮಾರ್ಕ್ಸ್ ಬಂದೋಗುತ್ತೆ. ಅಂದರೆ ಇವಾಗ ಎಷ್ಟೊಂದು ಜನಕ್ಕೆ ಹೆಂಗೆ ಅಂತಂದರೆ ಪೇರೆಂಟ್ಸಿಗೆ ಲೈಕ್ PCMB ತೊಗೊಂಡ್ರೆ ನಮ್ಮ ಮಗ ನೀಟ್ ಕೂಡ ಬರಿಬೋದು, ಅಕಸ್ಮಾತ್ ಏನಾದರೂ ಅದು ಆಗಲಿ JEE ಆಗಲಿಲ್ಲ ಅಂತಂದರೆ ಇದ್ರಲ್ಲಿ ಹೋಗ್ತಾನೆ ಅನ್ನೋ ಒಂದು ಎಷ್ಟೋ ನಂಬಿಕೆಯಿಂದ ಮೇಲೆ ಅವರು PCMBನ ಕೊಡಿಸಿರ್ತಾರೆ. ಆ ಥರ ಇರೋರಿಗೆ ಏನು ಹೇಳಕ್ಕೆ? ಈಗ ಮೇಯ್ನ್ ಯಾರಿಗೆ ಕ್ಲಾರಿಟಿ ಇರುತ್ತೋ ನಾನು JEE ಮಾಡಬೇಕು, ನಾನು ಇಂಜಿನಿಯರಿಂಗೇ ಹೋಗಬೇಕು ಅಂಥವ್ರು ಮಾತ್ರ ಕಂಪ್ಯೂಟರ್ ಸೈನ್ಸ್ ತಗೊಳ್ಬೇಕು. ನಾನು ಇನ್ನೂ ಡೈಲೆಮಾದಲ್ಲಿ ಇದ್ದೀನಪ್ಪ, ನಮ್ಮ ಮಗ ಬಯಾಲಜಿ ಓದ್ತಾನೋ, ಕಂಪ್ಯೂಟರ್ ಸೈನ್ಸ್ ಓದ್ತಾನೋ, ಇಂಜಿನಿಯರಿಂಗ್ ಹೋಗ್ತಾನೋ, ನೀಟಿಗೆ ಹೋಗ್ತಾನೋ, ಯಾರಿಗೂ ಗೊತ್ತಿಲ್ಲ. ಆಗ ನೀವು ಬೆಸ್ಟ್ ಆಪ್ಷನ್ PCMBನೇ ತಗೊಳ್ಬೇಕು. PCMB. ಓಕೆ ಮತ್ತೆ ಇವಾಗ ನೀವು ಎಷ್ಟೊಂದು ಹೇಳಿದ್ರಿ, ನೀವು ಕಾಲೇಜಿಂದ ಆಗಿರ್ಬೋದು ಇಲ್ಲ ನಿಮ್ಮ ಕಡೆಯಿಂದ ಆಗಿರ್ಬೋದು ಎಷ್ಟೊಂದು ಮಾಕ್ ಟೆಸ್ಟ್ನೆಲ್ಲ ಅಟೆಂಡ್ ಮಾಡಿದ್ದೀನ ಅಂತ ಹೇಳಿದ್ರು. ಮತ್ತು ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಸಾಲ್ವ್ ಮಾಡಿರ್ತಾರೆ. ಇದರಿಂದ ನಿಮಗೆ ಎಷ್ಟು ಹೆಲ್ಪ್ ಆಯಿತು ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಲೇಬೇಕು, ಅದು ಯಾವಾಗಲೂ ಒನ್ ಆಫ್ ದ ಟಾಪ್ ಥಿಂಗ್ಸ್ ಇರಲೇಬೇಕು ನಿಮ್ಮ ಲಿಸ್ಟಲ್ಲಿ. ಯಾಕಂದರೆ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಮಲ್ಲಿ ಯಾವ್ಯಾವ ಥರ ಬರ್ತಿದ್ದಾವೆ ಕ್ವಶನ್ಸ್ ಅಂತ. ಮೇಯ್ನ್ JEE ಮೇನ್ಸಲ್ಲಿ ಎಷ್ಟೋ PYQs ರಿಪೀಟ್ ಆಗಿರ್ತವೆ. JEE ಅಡ್ವಾನ್ಸಲ್ಲಿ ರಿಪೀಟ್ ಆಗಲ್ಲ ಅಷ್ಟು, ಆದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಷ್ಟಿಷ್ಟು ಉದ್ದ ಕ್ವಶನ್ಸ್ ಇರ್ತವೆ, ಇಷ್ಟಿಷ್ಟು ನಾನು ಅರ್ಥ ಮಾಡ್ಕೊಬೇಕು, ಇಷ್ಟಿಷ್ಟು 2 ಪೇಜ್ 3 ಪೇಜ್ ಕ್ಯಾಲ್ಕುಲೇಷನ್ ಇರ್ಬೋದು ಏನೋ. ಆ ಥರ ನಿಮಗೆ ರಿಗರಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾರ್ಕ್ಸ್ ಕೊಡೋದಾಗಲಿ, ಮಾರ್ಕ್ಸ್ ಮತ್ತು
ನಾನು ಕೊಟ್ಟಿದ್ದು ಹೇಳೋದಂದರೆ ನಾನು ಒಂದೇ ಇನ್ಸ್ಟಿಟ್ಯೂಷನ್ದು ಮಾರ್ಕ್ ಕೊಡಲಿಲ್ಲ. ಒಂದು ವಾರ ಆ್ಯಲೆನ್ಸ್ ಕೊಡೋದಾಗಲಿ, ಇನ್ನೊಂದು ವಾರ ಶ್ರೀ ಚೈತನ್ಯ, ಇನ್ನೊಂದು ವಾರ ಇನ್ಯಾವುದೋ ಕೋಟಾದಲ್ಲಿರೋದು, ಸುಮ್ಮನೆ ಕೊಡ್ತಾ ಹೋಗ್ತಾ ಇರಬೇಕು. ಕೊಡಲಿಲ್ಲ ಅಂದರೆ ಒಂದ್ಸಲಿ ಸುಮ್ಮನೆ ಕ್ವಶನ್ಸ್ನ ಗ್ಲಾನ್ಸ್ ಮಾಡ್ತಾ ಹೋಗಬೇಕು. ನನಗೆ ಕ್ವಶನ್ ಬರುತ್ತೋ ಇಲ್ವೋ, ಆ ಕ್ವಶನ್ನ ನಾನು ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಮಾಡೋದನ್ನ 3 ನಿಮಿಷದಲ್ಲಿ ಮಾಡ್ಬೋದಿತ್ತೇನೋ. ಮಾರ್ಕ್ ಬರೆಯೋದು ಎಲ್ಲರೂ ಬರೀತಾರೆ. ಮಾರ್ಕ್ಸ್ ಜಾಸ್ತಿ ಬರಲಿ ಕಡಿಮೆ ಬರಲಿ, ಯಾರು ಮಾರ್ಕ್ ಬರ್ದಾದ್ಮೇಲೆ ಅನಲೈಸ್ ಮಾಡ್ತಾರೋ, ಅಂದರೆ ನಾನು ಫಸ್ಟ್ನೇ ಕ್ವಶನ್ ಯಾಕೆ ಮಾಡಲಿಲ್ಲ, ಸೆಕೆಂಡ್ನೇ ಕ್ವಶನ್ ಯಾಕೆ ಮಾಡಲಿಲ್ಲ ಅಂತ ನಾವು ವೈಕಣೋದಲ್ಲ. ನಾವು ಎಲ್ಲಿ ತಪ್ಪು ಮಾಡಿದ್ವಿ, ನಾನು ಎಲ್ಲಿ ಲ್ಯಾಗ್ ಆಗ್ತಿದ್ದೀನಿ ಅದನ್ನು ನೋಡ್ಕೊಂಡ್ರೆ ಅದೇ ಅನಾಲಿಸಿಸ್. ಮುಂದೆ ಬರೆಯೋ ಮಾರ್ಕ್ಸಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಮೇನ್ ಎಕ್ಸಾಮು ಒಂದು ಸ್ವಲ್ಪ ಮಾರ್ಕ್ ಇದ್ದಂಗೆ ಅನ್ಸುತ್ತೆ ಅಷ್ಟೇ. ಓಕೆ, ಅಂದರೆ ನಿಮ್ಮ ಪ್ರಕಾರ ನಾವು ಎಷ್ಟು ಮಾರ್ಕ್ನ ಅಟೆಂಡ್ ಮಾಡ್ತಾ ಹೋಗ್ತೀವೋ ನಮ್ಮ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅದೊಂದು ಚಾನ್ಸ್ ಸಿಗ್ತಾ ಹೋಗುತ್ತೆ ಅಂತ. ಓಕೆ ಅಂತ ಈಗ ನೀವು ಏನು JEE ಎಲ್ಲ ಬರ್ದಿದ್ದೀರಲ್ಲ, ನಿಮಗೆ ಕಷ್ಟ ಅನಿಸಿದ ಸಬ್ಜೆಕ್ಟ್ ಯಾವುದು? ಅಂದರೆ ನಾನು ಈ ಸಬ್ಜೆಕ್ಟಿಗೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಈ ಸಬ್ಜೆಕ್ಟಿಗೆ ನಾನು ಜಾಸ್ತಿ ಟೈಮ್ ಕೊಟ್ಟು ಪ್ರಿಪೇರ್ ಆಗಬೇಕು, ಈ ಸಬ್ಜೆಕ್ಟ್ ಈಸಿ ಇದೆ, ಓಕೆ ಇದಕ್ಕೆ ಅಂದರೆ ಲಾಸ್ಟ್ 3 days ಇದ್ದಾಗ ನಾನು ಪ್ರಿಪೇರ್ ಆದರೂ ಓಕೆ ನಡೆಯುತ್ತೆ, ಬಟ್ ಈ ಸಬ್ಜೆಕ್ಟಿಗೆ ನಾನು ಜಾಸ್ತಿ ಟೈಮ್ನ ಪ್ರಿಪೇರ್ ಮಾಡಬೇಕು ಅಂದರೆ ಯಾವ ಸಬ್ಜೆಕ್ಟ್ ಆಗುತ್ತೆ? JEE ಮೇನ್ಸಿಗೆ ಯಾವುದೂ ಆ ಥರ ಏನೂ ಸಬ್ಜೆಕ್ಟ್ ಅನಿಸಿರಲಿಲ್ಲ. ಸ್ವಲ್ಪ ಅನಿಸುತ್ತೇನೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಬಯಾಟ್ ಹೊಡೆಯೋದಿರುತ್ತೆ, ರೋಡ್ ಲರ್ನಿಂಗ್ ಇರೋದಿರುತ್ತೆ. ಯಾಕಂದರೆ ನೀವು ಫಿಸಿಕ್ಸ್, ಮ್ಯಾಥ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಎಲ್ಲದರಲ್ಲೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿರ್ತೀರ, ಹೆಂಗೆ ಬಂತು ಅರ್ಥ ಮಾಡ್ಕೊತಿರ್ತೀರ, ಫಾರ್ಮುಲಾ ಹೆಂಗೆ ಬಂತು ಅಂತ ಡಿರೈವ್ ಮಾಡ್ತಿರ್ತೀರ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇದು ಗ್ರೀನ್ ಕಲರ್ ಇದೆ, ಅದು ಯಾವುದು ಕ್ರಿಮ್ಸನ್ ರೆಡ್ ಇದೆ, ಸುಮ್ಮನೆ ನೋಡ್ತಾ ಹೋಗ್ತಿರ್ಬೇಕಷ್ಟೆ. ಅದು ಸ್ವಲ್ಪ ಕಷ್ಟ ಅನ್ನಿಸ್ತು JEE ಮೇನ್ಸಲ್ಲಿ. ಅದೇ JEE ಅಡ್ವಾನ್ಸಿಂಗ್ ಬರ್ತಾ ಹೋದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಅಲ್ಲಿ ಸ್ಕೋರಿಂಗ್ ಇರೋದು ಎಲ್ಲದಕ್ಕಿಂತ ಅಂತ. ಯಾಕಂದರೆ ನೀನು ಇದು ಯಾವುದೋ ರೆಡ್ ಕಲರ್ ಇದೆ ಅಂತ ಇರುತ್ತೆ, ಅಲ್ಲಿ 4 ಆಪ್ಷನ್ ಇರುತ್ತೆ, ರೆಡ್ ಕಾಣಿಸ್ತೀಯ, ಟಿಕ್ ಮಾಡ್ತೀಯ, ನಿಂಗೆ 3 ಸೆಕೆಂಡು ಆಗಲ್ಲ. ಬೇರೆ ಫಿಸಿಕ್ಸ್ ಕ್ವಶನ್ ಮಾಡೋಕೆ ಹೋಗ್ತೀಯ, ಅಲ್ಲಿ ಒಂದು ಫುಲ್ ಪೇಜೇ ಕ್ವಶನ್ ಇರುತ್ತೆ. ಆ ಡಯಾಗ್ರಾಮ್ ನೀನು ಅನಲೈಸ್ ಮಾಡೋ ಅಷ್ಟೊತ್ತಿಗೆ ಒಂದು 4-5 ನಿಮಿಷ ಆಗಿರುತ್ತೆ. ಇನ್ನು 4 ಸೆಕೆಂಡಲ್ಲಿ ಆಯಿತು, ಅಲ್ಲಿ 4 ನಿಮಿಷದಲ್ಲಿ ನೀನು ಕ್ವಶನ್ ಓದ್ತಿದ್ಯಾ. JEE ಅಡ್ವಾನ್ಸಲ್ಲಿ ನಂಗೆ ಸ್ವಲ್ಪ ಟಫ್ ಅನಿಸಿದ್ದಂದರೆ ಮ್ಯಾಥ್ಸ್. ಯಾಕಂದರೆ JEE ಅಡ್ವಾನ್ಸ್ ಮ್ಯಾಥ್ಸ್ JEE ಅಡ್ವಾನ್ಸ್ ಮ್ಯಾಥ್ಸ್, ಅದ್ರ ಲೆವೆಲ್ ಯಾರು ಟಚ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಇನ್ನೂ ಸ್ವಲ್ಪ ಮಾಡ್ಬೋದಿತ್ತ ನಂಗೆ ಗೊತ್ತಿಲ್ಲ. ಯಾಕಂದರೆ ಅದು ಇದ್ದಿದ್ದೆ JEE ಅಡ್ವಾನ್ಸ್ ಮ್ಯಾಥ್ಸ್ ಎಲ್ಲರಿಗೂ ಸ್ವಲ್ಪ ಸ್ಕೇರಿಯಾಗೇ ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು JEE ಅಡ್ವಾನ್ಸಿಗೆ. ಓಕೆ ನೂತನ್, ನೀವು ಹೇಳಿದ್ರಿ ಅಂದರೆ ಲೈಕ್ ಯಾವುದು ಸಬ್ಜೆಕ್ಟ್ ಕಷ್ಟ ಅಂತ ಅನ್ಸಲ್ಲ, ಲೈಕ್ ಪ್ರಿಪೇರ್ ಆಗಿದ್ರೆ ಎಲ್ಲನೂ ಕೂಡ ಈಸಿ ಅಂತ. ಈಗ ನೀವು JEE ಎಕ್ಸಾಮ್ನ ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಅಂದರೆ ಒಂದು ಟ್ರಿಕ್ ಇರುತ್ತೆ, ನಾನು ಈ ಸಬ್ಜೆಕ್ಟಿಗೆ ಇಷ್ಟು ಟೈಮ್ನ ಇಡಬೇಕು, ಈ ಸಬ್ಜೆಕ್ಟಿಗೆ ಇಷ್ಟು, ಫಸ್ಟ್ ಈ ಸಬ್ಜೆಕ್ಟ್ ನಾನು ಹೋಗಬೇಕು ಅಂತ. ಯಾವ ಸಬ್ಜೆಕ್ಟು ನಿಮಗೆ ಟೈಮ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂತ ಅನಿಸುತ್ತೆ? ಒಂದು ರೋಡ್ ಮ್ಯಾಪ್ ಹೇಳ್ಬಿಡ್ತೀನಿ ಯಾವ ಥರ ಮಾರ್ಕ್ಸ್ ಅಟೆಂಡ್ ಮಾಡಬೇಕು ಅಂತ. ಅಂದರೆ ಇದೊಂದು ಪರ್ಸ್ಪೆಕ್ಟಿವ್ ಅಷ್ಟೇ. ನೀವು ನಿಮ್ದು ಯಾವುದಾದ್ರು ಸೆಟ್ ಆಗಿದ್ದರೆ ಅದು ನೀವು ಅಪ್ಲೈ ಮಾಡ್ಬೋದು. ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ನಾನು ಫಸ್ಟ್ ಹೋದ ತಕ್ಷಣ ಫಿಸಿಕ್ಸ್ ಮಾಡ್ತಿದ್ದೆ. ಯಾಕಂದರೆ ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಬೇಗ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ವು ನನ್ನ ಹತ್ರ, ಮತ್ತು ಅವು ಇಂಟ್ರೆಸ್ಟಿಂಗ್ ಇರ್ತಿದ್ವು. ಸೊ ಎಲ್ಲೂ ಮಧ್ಯದಲ್ಲಿ ಬೋರ್ ಆಗ್ತಿರಲಿಲ್ಲ. ಫಿಸಿಕ್ಸ್ ಆದ ತಕ್ಷಣ ನಾನು ಮ್ಯಾಥ್ಸಿಗೆ ಹೋಗ್ತಿರ್ಲಿಲ್ಲ. ಫಿಸಿಕ್ಸ್ ಒಂದು 25 ಕ್ವಶನಲ್ಲಿ ಒಂದು ಪರ್ಫೆಕ್ಟ್ ಆಗಿರೋ ಒಂದು 21-22 ಮಾಡಿ, ಇನ್ನು 4-5 ಡೌಟ್ ಇರಲಿ ಅವ್ನು ಲಾಸ್ಟಿಗೆ ಮಾಡ್ಕೊಬೋದಿತ್ತು. ಫಿಸಿಕ್ಸ್ ಆದ ತಕ್ಷಣ ಕೆಮಿಸ್ಟ್ರಿಗೆ ಹೋಗ್ತಿದ್ದೆ. ಕೆಮಿಸ್ಟ್ರಿಗೆ ಹೋಗಿ ಅದು ಪೂರ್ತಿ ಕೆಮಿಸ್ಟ್ರಿ ನಿಮಗೆ ಜಾಸ್ತಿ ಕ್ಯಾಲ್ಕುಲೇಷನ್ ಕಾಣಿಸಲ್ಲ, ಫಿಸಿಕಲ್ ಕೆಮಿಸ್ಟ್ರಿ ಒಂದು ಬಿಟ್ಟರೆ. ಕೆಮಿಸ್ಟ್ರಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ತಿದ್ದೆ, ಫಿಸಿಕ್ಸ್ ಒಂದು 50 ನಿಮಿಷ ಇಲ್ಲ 45 ನಿಮಿಷ ತಗೊಳೋದು, ಕೆಮಿಸ್ಟ್ರಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ತಿದ್ದೆ. 2 ಸೇರಿ ಒಂದು 1.5 ಗಂಟೆ ಆಗ್ತಿತ್ತೇನೋ. ಇನ್ನು ಮಿಕ್ಕಿದ್ನೆಲ್ಲ ಇನ್ನೂ 1.5 ಗಂಟೆನೋ ನಾನು ಮ್ಯಾಥ್ಸಿಗೆ ಕೊಡ್ತಿದ್ದೆ. ಯಾಕಂದರೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಸ್ವಲ್ಪ ಟೈಮ್ ಹಿಡಿತವೆ, JEE ಮೇನ್ಸ್ನೂ ಆಗಲಿ JEE ಅಡ್ವಾನ್ಸ್ನೂ ಆಗಲಿ. ಮ್ಯಾಥ್ಸ್ ಅಂದರೆ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಬಂದಿರುತ್ತೇನೋ, ಇಲ್ಲ ಸ್ವಲ್ಪ ಲೆಂದಿ ಕ್ವಶನ್ಸ್ ಬಂದಿರುತ್ತೇನೋ, ಅವನ್ನ ಟ್ಯಾಕಲ್ ಮಾಡೋಕ್ಕೆ ನಿಮಗೆ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ 70 ಮಿನಿಟ್ಸ್ ಆದರೂ ಕೊಡಬೇಕು ಅನಿಸುತ್ತೆ ನನ್ನ ಪ್ರಕಾರ. ಮ್ಯಾಥ್ಸ್ 70-80, ನಾನು ಕೊಡ್ತಿದ್ದು 90 ಅಷ್ಟೇ. ನಿಮ್ದು ಯಾವುದಾದ್ರೂ ಇದ್ದರೆ ನೀವು ಫಾಲೋ ಮಾಡ್ಬೋದು. ನಾನು ಫಿಸಿಕ್ಸ್ ಫಸ್ಟ್, ಮ್ಯಾಥ್ಸ್ ಲಾಸ್ಟ್. ಯಾಕಂದರೆ ಫಿಸಿಕ್ಸು ಕ್ಯಾಲ್ಕುಲೇಷನ್, ಮ್ಯಾಥ್ಸು ಕ್ಯಾಲ್ಕುಲೇಷನ್, ಮಧ್ಯದಲ್ಲಿ ಕೆಮಿಸ್ಟ್ರಿ ಥರ ಮೈಂಡಿಗೆ ಬ್ರೇಕ್ ಸಿಗೋದೇನೋ ಅಂತ ನಾನು ಅಂದ್ಕೊತಿದ್ದೆ, ಅದನ್ನು ಅಪ್ಲೈ ಮಾಡ್ತಿದ್ದೆ. ಓಕೆ, ಇದನ್ನ ಅಂದರೆ ನೀವು ಎಲ್ಲ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಈ ಐಡಿಯಾ ಬಂತ ಅಂದರೆ ನಾನು ಈ ಥರ ಫಾಲೋ ಮಾಡಬೇಕಂತ? ಅಂದರೆ ಇವಾಗ ನೀವು ಹೇಳಿದ್ರಿ ನನ್ನ ಕಾಲೇಜಲ್ಲಿ ಮಾಕ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ, ಅಂದರೆ ಸಮ್ವೇರ್ ನೀವೀಗ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಮಾಕ್ ಟೆಸ್ಟ್ನೆಲ್ಲ ಅಟೆಂಡ್ ಮಾಡಬೇಕಾದ್ರೆ, ನಾನು ಇವತ್ತು ಅಟೆಂಡ್ ಮಾಡಿದ್ದೀನಿ ಇಷ್ಟು ಬಂದೇ ಬರುತ್ತೆ ಅಂತ ಹೋಪ್ಸಲ್ಲಿರ್ತೀರಾ. ಏನಾದರೂ ನಿಮಗೆ ಅಷ್ಟು ರೀಚ್ ಆಗಲಿಲ್ಲ, ಕಮ್ಮಿ ಬಂತು ಅಂತ ಅಂದಾಗ ನೀವು ಡಿಮೋಟಿವೇಟ್ ಆಗಿರ್ತೀರಾ. ಅಂದರೆ ನಾನು ಇಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅಂದರೂ ಇಷ್ಟು ಬಂದಿಲ್ಲ ಅಂತ ಡಿಮೋಟಿವೇಟ್ ಆಗಿರ್ತೀವಿ. ಅಂಥ ಸಮಯದಲ್ಲಿ ನಿಮಗೆ ಮೋಟಿವೇಟ್ ಮಾಡಿದ್ಯಾ ನೀವು? ಹೇಗೆ ನೀವು ಅಂದರೆ ಮತ್ತೆ ಅದೇ ಸ್ಟೇಜಿಗೆ ತೊಗೊಂಡ್ಬರ್ತಾ ಇದ್ರಿ, ಇಲ್ಲ ಅಂತೇಳಿ ಆಗುತ್ತೆ ಅಂತ ಮತ್ತೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ, ಹೇಗೆ?
ಪ್ರತಿಯೊಂದು ಆಸ್ಪಿರೆಂಟ್ ಕೆ ಸಿ ಟಿ ಆಗಿರಲಿ, ಜಿ ಆಗಿರಲಿ, ನೀಟ್ ಆಗಿರಲಿ, ಯಾವುದೇ ಬೇರೆ ಎಕ್ಸಾಮ್ ಆಗಿರಲಿ, ಎಲ್ಲರಿಗೂ ಒಂದು ಫೇಸಲ್ಲಿ ಡಿಮೋಟಿವೇಶನ್ ಇದ್ದೇ ಇರುತ್ತೆ. ಅದು ನಾರ್ಮಲ್. ಈ ಜರ್ನಿ ಯಾವಾಗಲೂ ಒಂಥರ ಸೈನ್ ಕರ್ವ್ ಇದ್ದಂಗೆ ಮೇಲೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಆ ಥರ ಆಗಲಿಲ್ಲ ಅಂದರೆ ನೀವು ಕರೆಕ್ಟಾಗಿ ಪ್ರಿಪ್ರೇಷನ್ ಆಗ್ತಿಲ್ಲ ಅಂತ. ಯಾವಾಗಲೂ ನಾನು ಡೌನಲ್ಲಿದ್ದರೂ ಅಪ್ಪಲ್ಲಿರಲು ದಿನ ನಾವು ಹಾರ್ಡ್ ವರ್ಕ್ ಮಾಡ್ತಾನೆ ಇರಬೇಕು. ಯಾಕಂದರೆ ಡಿಸಿಪ್ಲಿನ್ ಇಸ್ ಬೆಟರ್ ದ್ಯಾನ್ ಮೋಟಿವೇಶನ್ ಫಾರ್ ಎನಿ ಜರ್ನಿ. ಒಂದು ಆಸ್ಪಿರೆಂಟ್ ಜರ್ನಿ ಅಂತ ಅಲ್ಲ, ಇನ್ನು ಯಾವುದೇ ಜರ್ನಿ ತೊಗೊಂಡ್ರು ಡಿಸಿಪ್ಲಿನ್ ಈಸ್ ಮಸ್ಟ್. ಮೋಟಿವೇಶನ್ ಆದರೆ ಒಂದು 2 ಅವರ್ ಓದ್ತೀರಾ, ಇನ್ನು 3ನೇ ಅವರ್ ಅಲ್ಲೇ ಎಲ್ಲ ಹೋಗ್ತೀರಾ. ಡಿಸಿಪ್ಲಿನ್ ಆಗಿ ನಾನು ಇಷ್ಟು ಅವರ್ ಓದಲೇಬೇಕಂದ್ರೆ ಓದಲೇಬೇಕು. ಅದೇನಾಗುತ್ತೋ ಹಾರ್ಡ್ ವರ್ಕ್ ಮಾಡಲೇಬೇಕು. ಅಂದರೆ ಇವಾಗ ನಿಮಗೆ ಏನಾದರೂ ಬೇಜಾರಾಗಲಿ ಅಥವಾ ಸ್ಟ್ರೆಸ್ ಆಗಲಿ, ಇವಾಗ ನೀನು ಅಂದ್ಕೊಂಡಿದ್ನ ಅದು ರೀಚ್ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಅಂಥ ಟೈಮಲ್ಲಿ ನೀವು ಯಾರ ಜೊತೆ ಶೇರ್ ಮಾಡ್ಕೊತಾ ಇದ್ರಿ? ಅಂದರೆ ನಂಗೆ ಇವಾಗ ಆಗ್ತಾ ಇಲ್ಲ, ಫುಲ್ ಸ್ಟ್ರೆಸ್ ಆಗಿರ್ಬೋದು, ಈಗ ನೀವು ಡಿಮೋಟಿವೇಟ್ ಆದಾಗ ಆ ಟೈಮಲ್ಲಿ ನಾವು ಮೋಟಿವೇಟ್ ಮಾಡ್ತಿದ್ಯಾ, ನೀವು ಯಾರ ಹತ್ರ ಎಲ್ಲನೂ ಶೇರ್ ಮಾಡ್ಕೊತಾ ಇದ್ರಿ? ಮನೇಲಿ ಪೇರೆಂಟ್ಸ್ ಇರ್ತಿದ್ರು, ಅವ್ರ ಹತ್ರ ಹೇಳ್ತಿದ್ದೆ. ಓಕೆ. ಅವ್ರಿಗೂ, ಯಾಕಂದರೆ ಅವ್ರಿಗೂ ಇದು ಫಸ್ಟ್ ಟೈಮೇ, ಯಾರು ಆಸ್ಪಿರೆಂಟ್ನ ಅವರು ನೋಡಿರಲಿಲ್ಲ. ಅವ್ರಿಗೂ ಅಕ್ವೆಂಟೆನ್ಸ್ ಆಗಿದ್ದು ಜರ್ನಿಯಲ್ಲಿ ನನ್ನಿಂದನೇ ಫಸ್ಟು. ಮತ್ತು ನಮ್ಮ ಟೀಚರ್ಸ್ ಹತ್ರ ಹೋಗ್ತಿದ್ದೆ, ಯಾಕಂದರೆ ಅವರು ನನ್ನಂತೆಲ್ಲ 1,000-2,000 ಜನ ನೋಡಿರ್ತಾರೆ. ಅವರು ನನಗೆ ಅಡ್ವೈಸ್ ಮಾಡ್ತಿದ್ರು, ಅದೊಂದು ಸೀರಿಯಸ್ಸಾಗಿ ತಗೊಳ್ಬೇಕು. ಅಲ್ಲಿಂದ ಸ್ವಲ್ಪ ಮೋಟಿವೇಶನ್ ತಂತಿದ್ದೆ. ಅಂದರೆ ಏನೇ ಆದರೂ ಎಷ್ಟೇ ಡಿಮೋಟಿವೇಟ್ ಅಂತ ಅನಿಸಿದ್ರು ಕೂಡ ಕ್ವಿಟ್ ಮಾಡಬಾರ್ದು, ಅದನ್ನ ಕಂಟಿನ್ಯೂ ಮಾಡಬೇಕು, ಅದನ್ನೇ ಚಾಲೆಂಜಾಗಿ ತಗೊಂಡು. ಓಕೆ ಅಂತ ಇವಾಗ ನೀವು ನೀಟ್ ಅಟೆಂಡ್ ಮಾಡಿದ್ದೀರಾ, KCT ಕೂಡ ಅಟೆಂಡ್ ಮಾಡಿದ್ದೀರಾ, ಮತ್ತು JEE ಕೂಡ ಅಟೆಂಡ್ ಮಾಡಿದ್ದೀರಾ. ಅದ್ರ ಜೊತೆ ನೀವು ಥಿಯರಿನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ದಿನಕ್ಕೆ ಇಷ್ಟು ಅವರ್ ಅಂತ ನಿಮ್ಮದು ರೂಟೀನ್ ಇರುತ್ತೆ, ನಾನು ಇಷ್ಟು ಅವರ್ ಸ್ಟಡಿ ಮಾಡಬೇಕಂತ. ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ? ಅಂದರೆ ಯಾವುದಕ್ಕೆ ಫಸ್ಟ್ ಪ್ರಿಪೇರ್ ಆಗ್ತಾ ಇದ್ರಿ? ಅದಕ್ಕೇನಾದರೂ ಟೈಮ್ ಟೇಬಲ್ ಫಾಲೋ ಮಾಡ್ತಾ ಇದ್ರಾ? ನಾನು ಇದಕ್ಕೆ JEEಗೆ 1 ಅವರ್ ಓದಬೇಕಾ ಇದ್ದೀನಿ, CETಗೆ 1 ಅವರ್, ಈ ಥರ. ಥಿಯರಿನೂ ಕೂಡ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಥಿಯರಿ ಇದಕ್ಕೆ ಅಂತ ಬಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ, ಓಕೆನಾ? ಸೊ ಅದರಲ್ಲಿ ನೀವು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರಿ? ನಾನು ಕರೆಕ್ಟ್ ಹೇಳ್ಬೇಕಂದ್ರೆ ನಾನು JEE ಬಿಟ್ಟರೆ ಯಾವ ಎಕ್ಸಾಮ್ ಇಲ್ಲ ಅಂತಲೇ ನಾನು ಓದಿದ್ದು. ನೀಟ್ ಇದೆ ಅಂತ ಅಂದ್ಕೊಂಡಿದ್ದ ಇಲ್ಲ, ಥಿಯರಿಗೆ ಓದಿದ್ನ ಇಲ್ಲ, CETಗೆ ಓದಿದ್ನ ಇಲ್ಲ, NDAಗೆ ಓದಿದ್ನ ಇಲ್ಲ. ನಾನು ಮೇನ್ ಫೋಕಸ್ ಮಾಡಿದ್ದು ದಿನಕ್ಕೆ 24 ಗಂಟೆ ಅಂದರೆ ನಾನು ಯಾವಾಗ ಓದ್ತೀನೋ ಆಗೆಲ್ಲ ನಾನು ಓದಿದ್ದು ಬರೀ JEEನೇ, ಇನ್ಯಾವುದು ಓದಲಿಲ್ಲ. ಮನೇಲಿ ಸ್ವಲ್ಪ ನೀಟ್ ಕಡೆ ಪುಷ್ ಮಾಡೋಕ್ಕೆ ನೋಡಿದ್ರಲ್ಲ, ನಾನು ಅವ್ರದ್ದು ಬೇಡ ಅಂತ ಬಯಾಲಜಿ ಓದು ಒಂದು ಸ್ವಲ್ಪ ದಿನ. ಬಯಾಲಜಿ ಓದ್ಕೊಂಡು ಕೂತ್ಕೊಂಡ್ರೆ ನಾನಿಲ್ಲಿ ಹಿಂದೆ ಉಳಿಬೋದೇನೋ PCM ಅಲ್ಲಿ. ಸೊ ಅದಕ್ಕೆ ಯಾವುದಾದ್ರೂ ಒಂದನ್ನು ನೀವು ಟಾರ್ಗೆಟ್ ಮಾಡಬೇಕು, ಇನ್ನು ಮಿಕ್ಕಿದ್ದೆಲ್ಲ ಆದರೆ ಟ್ರೈ ಮಾಡಿ. ಬ್ಯಾಕಪ್ ಪ್ಲ್ಯಾನ್ ಅದೇ ಸ್ಟ್ರೀಮಲ್ಲೇ ಇರುತ್ತೆ. ಅಂದರೆ ಇವಾಗ ನಿಮ್ಮ ಒಂದು ಈ ಜರ್ನಿಯಲ್ಲಿ ಯಾರಾದರೂ ಒಬ್ಬರು ನೀವೇನಾದರೂ ಒಂದು ಸಕ್ಸಸ್ ಮಾಡಬೇಕಂತಂದರೆ, ಡ್ರೀಮ್ನ ಫುಲ್ಫಿಲ್ ಮಾಡಬೇಕಂತಂದರೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಈ ಜರ್ನಿಯಲ್ಲಿ ನಿಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಯಾವ ಥರ ಸಪೋರ್ಟ್ ಇತ್ತು? ಎಷ್ಟು ಇಂಪಾರ್ಟೆಂಟ್ ನಿಮಗೆ ಅದು? ಎಷ್ಟು ಹೆಲ್ಪ್ ಆಯಿತು? ಪೇರೆಂಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಯಾರು ಏನು ಇದು ಮಾಡೋಕ್ಕೆ ನೋಡಿಲ್ಲ. ಪೇರೆಂಟ್ಸ್ ಏನಂದರೆ, ನಾನು ಯಾವುದೇ ಬುಕ್ಸ್ ಹೇಳಿರ್ಬೋದಾಯಿತು, ಏನೇ ರಫ್ ಬುಕ್ ಹೇಳಲಿ, ಯಾವುದಾದ್ರೂ ಹೇಳಲಿ, ತಕ್ಷಣ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡೋದಾಗಲಿ, ಇಲ್ಲೇ ಎಲ್ಲಾದರೂ ತರೋದಾಗಲಿ, ಅವರು ಆವಾಗಲೇ ತಂದು ಕೊಡೋರು. ಮತ್ತು ಟೀಚರ್ಸ್ ಮತ್ತು ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಅವರೇ ಒಂದು 3-4 ಸರಿ ಮನೆಗೆ ಕರೆದು ಮೋಟಿವೇಶನ್ ಮಾಡೋದಾಗಿರಲಿ, ಬುಕ್ಸ್ ಕೊಡೋದಾಗಿರಲಿ, ಅವರೇ ಸ್ಪಾನ್ಸರ್ ಮಾಡಿ ಬುಕ್ಸ್ ಬೇರೆ ಕೊಡ್ತಿದ್ರು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು. ನೀವೆಲ್ಲ ಸಪೋರ್ಟ್ನು ಕೂಡ ಮೋಟಿವೇಟ್ ಆಗಿ ತೊಗೊಂಡು ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡಿ ನಿಮ್ಮ ಎಫರ್ಟ್ಸ್ನು ಕೂಡ ನೀವು ಆಗ್ತಾ ಬಂದಿದ್ದೀವಿ. ಈಗ ನೂತನ್, ನೀವು ಏನು ಅಂದರೆ ನಿಮ್ಮ ಪ್ರಿಪ್ರೇಷನಲ್ಲಿ ಆಗಿರ್ಬೋದು, ಇವಾಗ ಎಲ್ಲರೂ ಕೂಡ ಮಿಸ್ಟೇಕ್ಸ್ನ ಮಾಡ್ತಾರೆ. ಇವಾಗ ನೀವು ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿರ್ತೀರ. ಈಗ ನೀವು ನೆಕ್ಸ್ಟ್ ಅದನ್ನು ಚೇಂಜ್ ಮಾಡಬೇಕಂತಂದರೆ ಆಗಲ್ಲ, ಯಾಕಂದರೆ ಓಕೆ ನೀವು ಕ್ಲಿಯರ್ ಮಾಡಿದ್ದೀರಾ, ನೆಕ್ಸ್ಟ್ ಇವಾಗ IITಗೆ ಹೋಗ್ತೀರಾ. ಈಗ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸಿಗೆ ನಾನು ಈ ಮಿಸ್ಟೇಕ್ಸ್ನ ಮಾಡಿದ್ದೆ, ನೀವು ಈ ಮಿಸ್ಟೇಕ್ಸ್ನ ಎಕ್ಸಾಮಲ್ಲಿ ಮಾಡಬೇಡಿ ಅಂತ ಅನ್ನೋ ಮಿಸ್ಟೇಕ್ಸ್ ಅಂದರೆ ಯಾವುದು? ನಾನು ಮಿಸ್ಟೇಕ್ಸ್ ಮಾಡಿದ್ದೇನಪ್ಪ ಅಂದರೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಷ್ಟು NCERT ಓದಲಿಲ್ಲ ಸ್ಟಾರ್ಟಿಂಗ್ JEE ಮೇನ್ಸಲ್ಲಿ. ಸೊ ಅದು ಸ್ವಲ್ಪ ಹೊಡೆತ ಬಿತ್ತೇನೋ. ಮತ್ತು ಎಕ್ಸಾಮ್ ಬರೀಬೇಕಾದ್ರೆ ಸ್ವಲ್ಪ ಕೂಲಾಗಿರ್ಬೋದಿತ್ತೇನೋ, ನನಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಆ್ಯಂಗ್ಸೈಟಿ ಇದ್ದೇ ಇರುತ್ತೆ, ಯಾಕಂದರೆ ನೀವು 2 ವರ್ಷ ಓದಿರ್ತೀರ, 2 ವರ್ಷನ ನೀವು 3 ಗಂಟೆಯಲ್ಲಿ ನೀವು ಪರ್ಫಾರ್ಮ್ ಮಾಡಬೇಕು. ನಿಮ್ಮನ್ನು ಅದ್ರ ಬೇಸ್ ಮೇಲೆ ಜಡ್ಜ್ ಮಾಡ್ತಾರೆ ಅಂದರೆ ನಿಮಗೆ ಪ್ರೆಷರ್ ಇದ್ದೇ ಇರುತ್ತೆ. ಅದು ಯಾರೇ ಏನೇ ಅಂದರೂ ನೀವು ಕೂಲಾಗಿರ್ತೀರಿ ಅಂದರೆ ಇದು ಕೂಲಾಗಿ ಇರೋಕ್ಕಾಗಲ್ಲ. ಸಿಲಿ ಮಿಸ್ಟೇಕ್ಸ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಹೆಂಗೆ ಅಂದರೆ, ನಾನು JEE ಮೇನ್ಸಲ್ಲಿ ಫಸ್ಟ್ ಸೆಷನಲ್ಲಿ ಜಾಸ್ತಿ ಸಿಲಿ ಮಿಸ್ಟೇಕ್ಸ್ ಮಾಡಿದ್ದೆ. ಅದಾದಮೇಲೆ ಸಿಲಿ ಮಿಸ್ಟೇಕ್ಸ್ ಬುಕ್ ಅಂತ ಒಂದು ಇಟ್ಟಿದ್ದೆ. ಅದರಲ್ಲಿ ಏನೇ ಮಿಸ್ಟೇಕ್ ಮಾಡಿದ್ರು ಅದರಲ್ಲಿ ನೋಟ್ ಡೌನ್ ಮಾಡ್ತಿದ್ದೆ.
ಅದರಿಂದ ಸೆಕೆಂಡ್ ಸೆಷನಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು, ಮತ್ತು ಜೆ ಅಡ್ವಾನ್ಸಿಗೆ ಫುಲ್ ಹೆಲ್ಪ್ ಆಯಿತು. ಅದು ಸಿಲ್ಲಿ ಮಿಸ್ಟೇಕ್ ಸ್ವಲ್ಪ ಕಡಿಮೆ ಮಾಡೋದಂದರೆ ಪೂರ್ತಿ ಅದು ಕಡಿಮೆ ಆಗಲ್ಲ. ಯಾರೇ ಆಗಲಿ, ಟಾಪರೇ ಆಗಿರಲಿ, ಒಂದು 3-4 ಮಾರ್ಕ್ಸಿನ ಸಿಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಫುಲ್ ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ರ್ಯಾಂಕ್ ಎಲ್ಲೋ ಇರುತ್ತೆ. ಈಗ ನೆಕ್ಸ್ಟ್ ಬರೋರಿಗೆ ಅಂದರೆ ಎಷ್ಟೊಂದು ಜನದ ಕನಸಾಗಿರುತ್ತೆ, ನಾನು ಜೆಇನ ಕ್ಲಿಯರ್ ಮಾಡಲೇಬೇಕು ಅಂತ. ಕೆಲವೊಬ್ಬರಿಗೆ ಗೈಡೆನ್ಸ್ ಇರಲ್ಲ, ಅಂದರೆ ಯಾರು ಹೇಳಲಿಕ್ಕೆ ಯಾರೂ ಇರೋದಿಲ್ಲ. ಅಂಥ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಒಂದು 5 ಟಿಪ್ಸ್, ಅಂದರೆ ಈ ಥರ ಪ್ರಿಪೇರ್ ಆಗಿದ್ರೆ ನೀವು JE, KCET, NEET ಎಲ್ಲನೂ ಕೂಡ ಅಚೀವ್ ಮಾಡ್ಬೋದು ಅನ್ನೋ ಆಗಿದ್ರೆ ನಿಮ್ಮ ಕಡೆಯಿಂದ ಒಂದು 5 ಟಿಪ್ಸ್ ಯಾವುದಾದ್ರೂ ಕೊಡೋದಾದರೆ ಏನು ಕೊಡ್ತೀರಾ? ಫಸ್ಟ್ ಅಂದರೆ ಗ್ರೀಡಿ ಆಗಿರಬೇಡಿ. ಗ್ರೀಡಿ ಅಂದರೆ ಅವನು ಯಾರೋ ನನಗಿನ್ನ ಚೆನ್ನಾಗಿ ಗೊತ್ತವನೆ, ನನಗಿನ್ನ ಮಾರ್ಕ್ಸ್ ಚೆನ್ನಾಗಿ ಗೊತ್ತೈತೆ, ನನಗೇನೋ ಒಂದು ವಿಷಯ ಗೊತ್ತು, ನಾನು ಅವನಿಗೆ ಹೇಳಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅವನಿಗಿನ್ನ ಚೆನ್ನಾಗಿ ತೆಗಿತೀನಿ, ಅದು ಬೇಡವೇ ಬೇಡ. ಯಾಕಂದರೆ ನೀವು ನಿಮ್ಮ ಕ್ಲಾಸ್ ರೂಮಲ್ಲಿ ಕಾಂಪಿಟೇಷನ್ ಇಟ್ಕೊಳ್ಳೋ ಬದಲು 14-15 ಲಕ್ಷ ಜನ ಬರೀತಿದ್ದಾರೆ, ಅವರಲ್ಲಿ ಕಾಂಪಿಟೇಷನ್ ಇರಬೇಕು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಅವನನ್ನು ಓದೋದ್ರಿಂದ ತಡೆಯೋದು, ಅವನಲ್ಲಿ ಮಾರ್ಕ್ಸಲ್ಲಿ ಸ್ವಲ್ಪ ಹಿಂದೆ ಬರೋ ಥರ ಮಾಡೋದು, ಅವೆಲ್ಲ ಇದು ನೋಡಪ್ಪ ನಿಮಗೆ ಏನೂ ಆಗೋಲ್ಲ. ನಿಮಗೆ ಸೀಟ್ ಸಿಕ್ಕಿದ್ರು ಮುಂದೆನೂ ಏನೂ ಆಗೋಲ್ಲ. ಮತ್ತು ರಿಸೋರ್ಸಸ್ನ ನೀವು ಶೇರ್ ಮಾಡಲೇಬೇಕು. ಯಾಕಂದರೆ ಒಂದ್ಸಲಿ ನನಗೇನೋ ಗೊತ್ತಿತ್ತು, ಅವ್ನಿಗೇನೋ ಗೊತ್ತಿರಲ್ಲ, ನಾನು ಹೇಳ್ಕೊಟ್ಟೆ, ಅವ್ನು ತಿಳ್ಕೊಂಡ, ಅಥವಾ ಅವ್ನಿಗೇನೋ ಗೊತ್ತಿತ್ತು ನನಗೆ ಹೇಳ್ದ. ಯಾಕಂದರೆ ನೀವು ಓದಿರೋದಕ್ಕಿಂತ ನಿಮ್ಮ ಮೈಂಡ್ ಯಾವುದನ್ನು ಗ್ಯಾಪ್ನ ಇಟ್ಕೊಂಡಂತಂದ್ರೆ ನೀವೇನು ಶೇರ್ ಮಾಡಿದರೆ ಅದನ್ನು ಜಾಸ್ತಿ ಗ್ಯಾಪ್ನ ಇಟ್ಕೊಂಡಿರುತ್ತೆ. ನಾನು ಹೇಳ್ಬೇಕಂದ್ರೆ ಒಂದು 4-5 ಕ್ವಶನ್ ಆ ಥರನೇ ಆಗಿರೋದು. ಫ್ರೆಂಡ್ ಸರ್ಕಲ್ ಈಸ್ ಮಸ್ಟ್. ಅಂದರೆ ಯಾವ ಥರ ಇರಬೇಕಂದ್ರೆ ಅವನ ಎಲ್ಲಿಂದನೋ ಬಂದಿರೋ ಫ್ರೆಂಡ್ಸ್ ಅಲ್ಲ, ಒಂದು ಸರ್ಕಲ್ ಚೆನ್ನಾಗಿರಬೇಕು. ಒಳ್ಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ಆದಷ್ಟು ಸೇಮ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋ ಫ್ರೆಂಡ್ಸ್ ಜೊತೆ ಇರಿ. ಫ್ರೆಂಡ್ಸಿಗೆ ಅವ್ನು ಯಾರು ತಗೋ ಹೇಳಿಸ್ಕೊಂಡ ತಕ್ಷಣ ನೀವು ಚಿಕ್ಕವರಾಗಲ್ಲ, ಇಲ್ಲ ನೀವು ಯಾರಿಗೋ ಅವನಿಗೆ ಹೇಳಿದ ತಕ್ಷಣ ನೀವು ದೊಡ್ಡವರಾಗಲ್ಲ. ಹೆಲ್ಪ್ ಮಾಡೋದ್ರಿಂದ ಒಳ್ಳೆಯದು. ಮತ್ತು ಇನ್ನು ಬೇರೆ ಟಿಪ್ಸ್ ಹೇಳೋದಾದರೆ ಬುಕ್ಸ್ನ ಜಾಸ್ತಿ ಫಾಲೋ ಮಾಡಿ. ಬುಕ್ಸ್ನ ಒಂದೇ ಬುಕ್ನ ಇಟ್ಕೊಳ್ಳಿ, ಒಂದು 2-3 ಸಲ ಅದನ್ನೇ ಕಂಪ್ಲೀಟ್ ಮಾಡಿ. ಬುಕ್ಸ್ ಆದಮೇಲೆ ಮಾಕ್ ಟೆಸ್ಟ್ ಕೊಡಲೇಬೇಕು. ಯಾವುದೇ ಒಂದು ಪಬ್ಲಿಕೇಶನ್ ಇಲ್ಲ ಒಂದು ಇನ್ಸ್ಟಿಟ್ಯೂಟ್ ಮಾರ್ಕ್ ಕೊಡ್ತೀನಿ ಅಂದರೆ ಆಗಲ್ಲ. ಒಂದಿನ ಆ್ಯಲೆನ್ದು, ಇನ್ನೊಂದಿನ ನಾರಾಯಣ, ಇನ್ನೊಂದಿನ ರೆಸೊನೆನ್ಸ್, ಇನ್ನೊಂದಿನ ಬೇಸ್, ಇನ್ನೊಂದಿನ ಮೋಷನ್, ಯಾವ್ಯಾವ ಸಿಗ್ತವೋ ಅದೆಲ್ಲ ಕೊಡ್ತಾನೆ ಇರಬೇಕು. ಅದರಿಂದ ನಿಮಗೆ ಐಡಿಯಾ ಬರುತ್ತೆ ನಾನು ಎಲ್ಲಿ ಸ್ಟ್ಯಾಂಡ್ ಮಾಡ್ತೀನಿ ಅಂತ. ಅದಾದಮೇಲೆ ಅಷ್ಟೇ ಸಿಲಿ ಮಿಸ್ಟೇಕ್ ಅವಾಯ್ಡ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಓಕೆ ಅಂತ ಇವಾಗ ನಿಮ್ಮ ಆಸೆ ಅಂತೆ JEE ಕ್ಲಿಯರ್ ಮಾಡಿದ್ದೀರಾ, KCETಯಲ್ಲೂ ಕೂಡ 33 ರ್ಯಾಂಕ್ ತೊಗೊಂಡಿದ್ದೀರಾ. ಈಗ ನೆಕ್ಸ್ಟ್ ನಿಮ್ಮ IIT ಬಾಂಬೆಲೂ ಕೂಡ ನೀವು ಸೆಲೆಕ್ಟ್ ಆಗಿದ್ದೀರಾ. ನೆಕ್ಸ್ಟ್ ನಿಮ್ಮ ಗುರಿ ಏನು? ಅಂದರೆ ನೆಕ್ಸ್ಟ್ ಇವಾಗ ನಂದು ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡಬೇಕು? ನಿಮ್ಮ ಗುರಿ ಏನು? ನೆಕ್ಸ್ಟ್ ಪ್ಲ್ಯಾನ್ ಏನು? ಏರೋಸ್ಪೇಸ್ ಕೂಡ ಚೂಸ್ ಮಾಡಿದ್ದೀರಾ. ನೆಕ್ಸ್ಟ್ ಪ್ಲ್ಯಾನ್ ನೋಡೋಣ, ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಈಗಲೇ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ 10th ನಾನು ಅಷ್ಟು ಕರೆಕ್ಟಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ, ನಾನು IITಗೆ ಹೋಗ್ಬೇಕಾ NETಗೆ ಹೋಗ್ಬೇಕಾ ಅಂತ. ಅಲ್ಲೂ ಸ್ವಲ್ಪ ದಿನ ತಾಣುತ್ತೆ. ಅದೇ ಆ ಫೇಸ್ ಬಂದಾಗ ನನಗೆ ಕ್ಲಾರಿಟಿ ಸಿಗುತ್ತೆ, ಆಗ ನೋಡೋಣ. ಓಕೆ ಮತ್ತೆ ನೆಕ್ಸ್ಟ್ ಇವಾಗ ಬಾಂಬೆಗೆ ಯಾವಾಗ ಹೋಗ್ತಾ ಇದ್ದೀರಾ? 20th ಬಾಂಬೆಗೆ ಹೋಗ್ಬೇಕು. ಓಕೆ, ಜುಲೈ 20th ನೀವು ಹೋಗ್ತಾ ಇದ್ದೀರಾ. ಓಕೆ ನೂತನ್, ಈಗ ಏನು ಸೆಕೆಂಡ್ PU ಆಗಿರ್ಬೋದು, ಫಸ್ಟ್ PU ಆಗಿರ್ಬೋದು, ಕೆಲವೊಂದು ಎಕ್ಸಾಮ್ಸ್ ಇರುತ್ತೆ. ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಐಡಿಯಾ ಇರಲ್ಲ. ಲೈಕ್ ಎಲ್ಲರೂ ಏನು ಥಿಂಕ್ ಮಾಡಿರ್ತಾರೆ, ಇರೋದೇ KCET 1, NEET 1, JEE ಅಷ್ಟೇ, 3 ಎಕ್ಸಾಮ್ಸ್ ಇರೋದು, ಅದು ಬಿಟ್ಟರೆ ಥಿಯರಿ ಇಷ್ಟೇ ಇರೋದಂತ ಅಂದ್ಕೊಂಡಿರ್ತಾರೆ. ಔಟ್ ಆಫ್ ದಟ್ ಅಷ್ಟು ಬಿಟ್ಟು ನಿಮಗೆ ಇನ್ನು ಬೇರೆ ಯಾವ್ಯಾವ ಎಕ್ಸಾಮ್ಸ್ ಗೊತ್ತು, ನೀವು ಯಾವ್ಯಾವ್ದು ಅಟೆಂಡ್ ಮಾಡಿದ್ರಿ, ಯಾವುದಕ್ಕೆ ಕ್ವಾಲಿಫೈ ಆಗಿದ್ರಿ, ಅದ್ರ ಬಗ್ಗೆ ಹೇಳೋದಾದರೆ ಯಾವ್ಯಾವ ಎಕ್ಸಾಮ್ಸ್ ಅಂದರೆ ಒಂದು ಐಡಿಯಾ ಕೊಡಿ ಸ್ಟೂಡೆಂಟ್ಸಿಗೆ, ಈ ಥರ ಎಕ್ಸಾಮ್ಸ್ ಇದ್ದಾವೆ, ಇವನು ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಎಕ್ಸಾಮ್ಸ್ ನಾನು ಒಂದು ಲಿಸ್ಟ್ ಹೇಳ್ಬಿಡ್ತೀನಿ. ಫಸ್ಟಿಂದ ನೀವು 10th ಬೋರ್ಡ್ಸ್ ಮಾಡ್ಕೊಂಡು ಬರ್ತೀರ. 11th ಫುಲ್ ಯಾವುದೇ ಎಕ್ಸಾಮ್ ಇರಲ್ಲ ಅಂದ್ಕೊತೀನಿ. ಯಾಕಂದರೆ ನಿಮಗೆ 12th ಸಿಲೆಬಸ್ ಬೇಕಾಗುತ್ತೆ. 12th ಸ್ವಲ್ಪ ಎಂಡಿಂಗ್ ಆಗ್ತಾ ಬಂದಾಗ ನಿಮಗೆ NDA ಎಕ್ಸಾಮ್ ಬರುತ್ತೆ, ಡಿಫೆನ್ಸ್ ಅಕಾಡೆಮಿದು. NDA ಎಕ್ಸಾಮ್ ಯಾರು ಮ್ಯಾಥ್ಸ್ ಚೆನ್ನಾಗಿ ಮಾಡಿರ್ತಾರೋ ಅವ್ರು ಬೇರೆದೆಲ್ಲ ಮಾಡಿಕೊಂಡು NDA ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಅದ್ರಾಗೇನಿಲ್ಲ. ರಿಟರ್ನ್ ನಾನು ಕ್ಲಿಯರ್ ಮಾಡಿದ್ದೆ, ಅಂದರೆ SSB ಇಂಟರ್ವ್ಯೂಗೆ ನಾನು ಹೋಗಿರಲಿಲ್ಲ. NDA ಆದ ತಕ್ಷಣ ಬರೋದು ನಿಮ್ಮ JEE ಮೇನ್ಸ್ ಸೆಷನ್ 1 ಬರುತ್ತೆ ಜಾನ್ವರಿನಲ್ಲಿ. ಅದಾದಮೇಲೆ ನಿಮಗೆ ಮಧ್ಯದಲ್ಲಿ ಬೋರ್ಡ್ಸ್ ಬರುತ್ತೆ. JEE ಆದಮೇಲೆ ನಿಮಗೆ NEET ಇರುತ್ತೆ, CET ಇರುತ್ತೆ. ಅದಾದಮೇಲೂ ನಿಮಗೆ VIEEE ಅಂತ ಇರುತ್ತೆ, ಅದನ್ನು ಬರಿಬೋದು. VITಯಲ್ಲಿ ಸೀಟ್ ಸಿಗುತ್ತೆ. ಮತ್ತು UGE ಅಂತ ಬೇರೆ ಬರುತ್ತೆ, ಅದರಲ್ಲಿ IIT ಹೈದರಾಬಾದ್ IIT ಹೈದರಾಬಾದಲ್ಲಿ ನೀವು ಅಡ್ಮಿಷನ್ ತೊಗೊಬೋದು.
ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾನು ಕೇಳ್ಪಟ್ಟಿರೋಂಗೆ ಆ್ಯಪಲ್ ಅಲ್ಲಿ ಒಂದೇ ಕಡೆ ಹೈರ್ ಮಾಡುತ್ತೆ ಅಂತ ಇತ್ತು. ಅದು ಬಿಟ್ಟರೆ ಅಷ್ಟೇ ಅನಿಸುತ್ತೆ. ಓಕೆ ಓಕೆ ನೂತನ್. ಮತ್ತು ಇವಾಗ ನಿಮಗೆ ಲಾಸ್ಟ್ ಕ್ವಶನು, ಬಿಫೋರ್ ನೀವು ಸೆಕೆಂಡ್ ಪಿ ಯು ಬಂದು KCET ಆಗಲಿ JEE ಆಗಲಿ ಕ್ಲಿಯರ್ ಮಾಡೋದಕ್ಕೂ ಮುಂಚೆ ಜನಗಳಾಗಲಿ ಎಲ್ಲರೂ ಫ್ರೆಂಡ್ಸ್ ಆಗಲಿ ಎಲ್ಲರೂ ನಿಮ್ಮನ್ನ ಟ್ರೀಟ್ ಮಾಡ್ತಿದ್ದ ರೀತಿ ಆಗಲಿ ಬಿಫೋರ್ ಮತ್ತು ಆಫ್ಟರ್ ಹೇಗಿತ್ತು? ಬಿಫೋರ್ ಮತ್ತು ಆಫ್ಟರ್ ಅಷ್ಟೇ. ಬಿಫೋರ್ ನನ್ನ ಅಂದರೆ ಲೈಕ್ ಬಿಫೋರ್ ನೀವು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ, ನೀವು ಏನಾದರೂ ಒಂದು ಅಚೀವ್ ಮಾಡಿದ್ರೆ ಅಷ್ಟೇ ನೀವು ಯಾರು ಅಂತ ಗುರುತಿಸೋಕ್ಕಾಗೋದು. ಆಫ್ಟರ್ ನಿಮ್ಮ ಒಂದು ಲೈಫ್ ಹೇಗಿತ್ತು, ಎಲ್ಲ ರಿಟ್ರೀಟ್ ಮಾಡೋ ರೀತಿ ಹೇಗಿತ್ತು? ಬಿಫೋರ್ ಹೊಸ ಆಫ್ಟರ್ ಮಾಡೋದಕ್ಕೆ ನಾನು ಬಿಫೋರ್ ಅನ್ನೋದಕ್ಕೆ ನನ್ನ ಮನೆಯಿಂದ ಈಚೆಗೆ ಬರ್ತಾನೆ ಇರಲಿಲ್ಲ. ಬಿಫೋರ್ ಅನ್ನೋದಕ್ಕೆ ಯಾರು ಹೆಂಗೆ ಟ್ರೀಟ್ ಮಾಡ್ತಾರೆ ನಂಗೆ ಗೊತ್ತಿರಲಿಲ್ಲ. ಆಫ್ಟರಲ್ಲಿ ಎಲ್ಲ ನಾರ್ಮಲ್ ಆಗಿದ್ರು, ಏನಿಲ್ಲ. ಸೆಲೆಬ್ರೇಟ್ ಮಾಡಿದ್ವಿ, ಕೇಕ್ ಕೊಯ್ದ್ವಿ, ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆದರು ಅಷ್ಟೇ. ಬೇರೆಯವ್ರು ಯಾರನ್ನ ಹೆಂಗಿರ್ತಾರೋ ಅದರಿಂದ ನನಗೇನು ಚೇಂಜಸ್. ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 2 ವರ್ಷ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆದರೆ ಇನ್ನೂ ಸ್ವಲ್ಪ ಮಾಡ್ಬೋದಿತ್ತು ಅಂತ ಎಲ್ಲರಲ್ಲಿ ಇದ್ದೇ ಇರುತ್ತೆ. ಓಕೆ, ಅಂದರೆ ಎಷ್ಟು ಅಚೀವ್ ಮಾಡಿದ್ರು ಇನ್ನೂ ಟ್ರೈ ಮಾಡಬೇಕು, ಕೊನೆಯೇ ಇಲ್ಲ ಯಾವುದಕ್ಕೂ ಅನ್ನೋ ಥರ. ಓಕೆ ನೂತನ್, ನೀವು ಇವಾಗ ಸ್ಯಾಟರ್ಡೆ ಕಮಿಂಗ್ 20 ನೀವೇನೋ ಬಾಂಬೆಗೆ ಹೋಗ್ತಾ ಇದ್ದೀರಾ. ಓಕೆ ನೂತನ್, ನಿಮ್ಮ ಒಂದು ಜರ್ನಿ ಹೀಗೆ ಚೆನ್ನಾಗಿರಲಿ, ಎಲ್ಲ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ, ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ. ಓಕೆ, ಈ ವಿಡಿಯೋ ಎಲ್ಲರಿಗೂ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಪ್ಪದೆ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮೋಟಿವೇಶನಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ನೆಲ್ಲ ನಾನು ನಿಮಗೆ ಹಾಕ್ತಾ ಇರ್ತೀನಿ. ಓಕೆ, ಇನ್ನೂ ಏನಾದರೂ ಕೆಲವೊಂದು ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಈ ಥರ ಅವನು ಕೆಲವೊಂದು ಎಕ್ಸಾಮ್ಸ್ನ ಹೇಳ್ತಾ ಅದನ್ನ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಯಾವ್ಯಾವ ಥರ ಅದು ಮಾಡಿದ್ರೆ ಏನು, ನೆಕ್ಸ್ಟ್ ಇದಕ್ಕೆ ಹೋದರೆ ಯಾವ ಥರ, ND ಅಂತ ಹೇಳ್ದೆ ಅದಕ್ಕೆ ಹೋದರೆ ಯಾವ ಥರ. ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೂ ಕೂಡ ನೀವು ಫ್ರೀಯಾಗಿ ನೀವು ಕಮೆಂಟ್ಸ್ ಹಾಕಿದ್ರೆ ನೂತನ್ ಕಡೆಯಿಂದನೇ ನಾನು ನಿಮಗೆ ಆನ್ಸರ್ಸ್ನ ಕೊಡಿಸ್ತೀನಿ. ಥ್ಯಾಂಕ್ ಯು.